ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಸ್ವಲ್ಪ ಆಫೀಸ್ ಕೆಲಸ ಹೆಚ್ಚಾಗಿದ್ದ ಕಾರಣ ಒಂದು ಸ್ವಲ್ಪ ದಿನದಿಂದ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಆ ಕಾರಣದಿಂದ ಏನಾಗಿತ್ತು ಅಂತಂದರೆ, ನಾನು ನಾರ್ಮಲ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ಏನು ನನ್ನ ಕೈಲಾದಂತಹ ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಮೋಷನ್ಗಳನ್ನು ಮಾಡಿಕೊಡ್ತಾ ಇರ್ತೀನಿ. ಅದು ಸ್ವಲ್ಪ ಪೆಂಡಿಂಗ್ ಆಗಿಬಿಟ್ಟಿತ್ತು. ಯಾಕಂದರೆ ಸಾಕಷ್ಟು ಜನ ಕಳಿಸ್ಬಿಟ್ಟಿದ್ದಾರೆ ಐಟಮ್ನ. ನಾನು ಎಲ್ರದ್ದು ಪೆಂಡಿಂಗ್ ಇಟ್ಟು ಇವಾಗ ಒಂದು ಪ್ರತಿದಿನಕ್ಕೂ ಒಂದೊಂದು ವೀಡಿಯೋ ಬರ್ತಾಯಿದೆ. ಏನು ಬೇಜಾರು ಮಾಡ್ಕೋಬೇಡಿ, ಇದರಿಂದ ನಿಮಗೂ ಕೂಡ ಬಹಳ ಯೂಸ್ ಆಗುತ್ತೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ವಿಜಯಲಕ್ಷ್ಮಿ ಅಂತ ಅಂದ್ಬಿಟ್ಟು ಗದಗವರು ಅವರು ಗಾಣದ ಎಣ್ಣೆಯ ಬಿಸ್ನೆಸ್ಸನ್ನು ಮಾಡ್ತಾರೆ. ಮುಂಚೆ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರಂತೆ. ಆಮೇಲೆ ಮಗು ಆದಮೇಲೇನೋ ಹೊರಗಡೆ ಎಲ್ಲ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ತಾವೇ ಸ್ವಂತ ಗಾಣದ ಎಣ್ಣೆಯ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದಾರೆ. ಅವರ ಹಸ್ಬೆಂಡ್ ಕೂಡ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರಂತೆ. ಚೆನ್ನಾಗಿ ಅದಕ್ಕೋಸ್ಕರ ಇದನ್ನೇ ಮಾಡ್ತಾಯಿದ್ದೀನಿ ಮೇಡಮ್ ಅಂತ ಅಂದ್ಬಿಟ್ಟು ಭಾಳ ಖುಷಿಯಿಂದ ಮಾತಾಡಿದ್ರು. ಭಾಳ ಖುಷಿ ಆಯಿತು. ಅವರು 1 ತಿಂಗಳ ಹಿಂದೆಯೇ ಅವರ ಒಂದು ಎಣ್ಣೆಗಳನ್ನು ಕಳಿಸ್ಕೊಟ್ಟಿದ್ರು. ನಮ್ಮ ಮನೇಲಿ ಆಲ್ರೆಡಿ ಯೂಸ್ ಮಾಡಿ ಈ ಮಟ್ಟಕ್ಕೆ ಬಂದಿದೆ. ಲಾಸ್ಟ್ ಇನ್ನೊಂದು ಸ್ವಲ್ಪ ಇದೆ. ಈಗಲೂ ಕೂಡ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯೂಸ್ ಮಾಡಿ ಮೇಡಮ್, ಚೆನ್ನಾಗಿ ಅನಿಸಿದ್ರೆ ಮಾತ್ರನೇ. ಅಂದರೆ ಕಟ್ಟಿಗೆ ಗಾಣ ಅಂದರೆ ಮರದ ಗಾಣ ಏನು ಬರುತ್ತೆ, ಆ ಒಂದು ಗಾಣದಲ್ಲಿ ತಯಾರು ಮಾಡಿರುವಂತಹ ಎಣ್ಣೆಗಳು. ಯೂಸ್ ಮಾಡಿ ಚೆನ್ನಾಗಿದ್ರೆ ಮಾತ್ರನೇ ಒಂದು ವಿಡಿಯೋ ಮಾಡಿಕೊಡಿ ಅಂತ ಕೇಳಿದರು. ಯೂಸ್ ಮಾಡಿದ್ರು. ಆ್ಯಕ್ಚುಲಿ 15 ಡೇಸ್ ಆದಮೇಲೆ, ಅಂದರೆ 1 ವೀಕ್ ಆದಮೇಲೆ ಚೆನ್ನಾಗಿದೆ ಮೇಡಮ್ ಮಾಡಿಕೊಡ್ತೀನಿ ಅಂತ ಅಂದೆ ವಿಡಿಯೋನ. ಬಟ್ ಆದರೆ ಟೈಮ್ ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಜೆನ್ಯೂನಾಗಿ ಯೂಸ್ ಮಾಡಿರೋದಕ್ಕೆ ರಿವ್ಯೂ ಹೇಳ್ತಾ ಇದ್ದೀನಿ ಅಷ್ಟೇ. ಭಾಳ ಚೆನ್ನಾಗಿದೆ. ಅಂದರೆ ನಾರ್ಮಲ್ ಗಾಣದ ಎಣ್ಣೆ, ಪ್ಯೂರ್ ಎಣ್ಣೆ, ಏನು ಹೊರಗಡೆಯಿಂದ ಏನು ರಿಫೈನ್ಡ್ ಆಯಿಲ್ ತರ್ತೀವಲ್ಲ ಅದಕ್ಕಿಂತ 100 ಪಟ್ಟು ಬೆಟರ್ ಅಂತ ಹೇಳ್ಬೋದು. ಸೊ ಇವ್ರ ಹತ್ರ ಏನೇನೆಲ್ಲ ಸಿಗುತ್ತೆ ಅಂತಂತಂದರೆ, ಗಾಣದ ಎಣ್ಣೆಗಳು, ಕಟ್ಟಿಗೆ ಗಾಣ ಆಗಲೇ ಹೇಳ್ದಂಗೆ ಕಟ್ಟಿಗೆ ಗಾಣದಲ್ಲಿ ಮಾಡೋವಂಥದ್ದು ಕುಸುಬೆ ಎಣ್ಣೆ ಸಿಗುತ್ತೆ ನಮಗೆ. ಆ್ಯಕ್ಚುಲಿ ಒಂದು ಸನ್ಫ್ಲವರ್ ಆಯಲ್ ಜೊತೆಗೆ ಇದು ಕೂಡ ಇದು ಸಾಫ್ಲವರ್ ಆಯಿಲ್ ಇದು. ಇನ್ನು ಈ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಕೂಡ ಕಳಿಸ್ಕೊಟ್ಟಿದ್ರು. ಅದು ಕೂಡ ಯೂಸ್ ಮಾಡಿದ್ದಾರೆ. ಸೊ ಏನೇನೆಲ್ಲ ರೇಟ್ ಇರುತ್ತೆ ಅಂತ ಕೂಡ ಹೇಳ್ತೀನಿ. ಕುಸುಬೆ ಎಣ್ಣೆ ತಯಾರು ಮಾಡ್ತಾರೆ. ಕುಸುಬೆ ಎಣ್ಣೆ ಬಂದು 1 ಲೀಟರ್ಗೆ 350 ರೂಪಾಯಿ ಇರುತ್ತೆ. ಶೇಂಗಾ ಎಣ್ಣೆ ಮಾಡ್ತಾರೆ, ಸೂರ್ಯಕಾಂತಿ ಎಣ್ಣೆ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಮಾಡ್ತಾರೆ. ಇದ್ರ ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲ, ಇಲ್ಲಿ ನೋಡಿ. ಆ್ಯಕ್ಚುಲಿ ಇದನ್ನು ನಾವು ಯೂಸ್ ಮಾಡಿಲ್ಲ. ಆರ್ಗ್ಯಾನಿಕ್ ಬೆಲ್ಲ ಏನಕ್ಕೆ ಯೂಸ್ ಮಾಡಿಲ್ಲ ಅಂತಂತಂದರೆ, ಅಂದರೆ ಇದು ಆರ್ಗ್ಯಾನಿಕ್ಕಾಗಿ ಕಬ್ಬು ಬೆಳೀತಾರಂತೆ. ಅವ್ರ ಹತ್ರನೇ ಕಬ್ಬು ತೊಗೊಂಡು ಮಾಡೋವಂಥವ್ರು. ಇವ್ರು ಮಾಡಲ್ಲ, ಇವರ ಸ್ನೇಹಿತರು ಮಾಡ್ತಾರೆ. ಬಟ್ ಇವರು ಎಣ್ಣೆ ಜೊತೆಗೆ ಇದನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಆರ್ಗ್ಯಾನಿಕ್ಕಾಗಿ ತಯಾರಾಗ್ತಾ ಇರೋದು ಗೊತ್ತಲ್ಲ, ಅದಕ್ಕೋಸ್ಕರ ಎಣ್ಣೆ ಜೊತೆ ಇದನ್ನು ಸೇಲ್ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಇದು ಬಂದು ಆರ್ಗ್ಯಾನಿಕ್ ಬೆಲ್ಲ. ಇದನ್ನು ನಾವು ಯಾಕೆ ಯೂಸ್ ಮಾಡಿಲ್ಲ ಅಂತಂದರೆ, ಇದ್ರ ಜೊತೆಗೆ ಈ ಕಾಳು ಬೆಲ್ಲವನ್ನು ಕೂಡ ಕಳಿಸ್ಕೊಟ್ಟಿದ್ರು. ಒಂಥರ ಅರಳು ರೀತಿಯಾಗಿದೆ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದನ್ನೇ ಯೂಸ್ ಮಾಡಿದ್ವಿ. ಬಟ್ ಸೇಮ್ ಟೇಸ್ಟೇ. ಇದು ಎಲ್ಲ ಒಂದೇ. ಇದು ಅರಳಾಗಿರುತ್ತೆ, ಅದು ಗಟ್ಟಿ ಬೆಲ್ಲ. ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡಿದ್ವಲ್ಲ, ಅದಕ್ಕೆ ಅದನ್ನು ಯೂಸ್ ಮಾಡುವಂತಹ ಸಮಯ ಬಂದಿಲ್ಲ. ಸೊ ಇದನ್ನು ಸೇಲ್ ಮಾಡ್ತಾರೆ. ಜೊತೆಗೆ ಪೌಡರ್ ಬೆಲ್ಲವನ್ನು ಕೂಡ, ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಏನಿದೆ ಅದನ್ನು ಕೂಡ ಸೇಲ್ ಮಾಡ್ತಾರೆ. ಸೊ ಇಷ್ಟು ಐಟಮ್ಗಳನ್ನು ಇವ್ರು ಸೇಲ್ ಮಾಡ್ತಾರೆ. ರೇಟು ಕೂಡ ಹೊರಗಡೆ ಬೇರೆ ಕಂಪೇರ್ ಮಾಡಿದ್ರೆ ಭಾಳ ರೀಸನಬಲ್ ಆಗಿದೆ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ. ಗಾಣದ ಎಣ್ಣೆ ಯೂಸ್ ಮಾಡೋರು ಖಂಡಿತವಾಗೂ ತೊಗೋಬೋದು. ರೇಟ್ ಬಂದು ಕುಸುಬೆ ಎಣ್ಣೆ ಬಂದು 350 ರೂಪಾಯಿ 1 ಲೀಟ್ರ್ ಇದೆ. ಶೇಂಗಾ ಎಣ್ಣೆ ಬಂದು 320 ರೂಪಾಯಿ ಲೀಟ್ರ್ ಇದೆ. ಸೂರ್ಯಕಾಂತಿ ಎಣ್ಣೆ ಬಂದು 330 ರೂಪಾಯಿ ಇದೆ. ಕೊಬ್ಬರಿ ಎಣ್ಣೆ ಬಂದು 560 ರೂಪಾಯಿ ಇದೆ. ಈಗ ಸೂರ್ಯಕಾಂತಿ ಸನ್ಫ್ಲವರ್ ಆಯಿಲು ಹೊರಗಡೆಗೂ ಇದಕ್ಕೂ ಆಲ್ಮೋಸ್ಟ್ ಒಂದು 130 ರೂಪಾಯಿ, 200 ಅಂದರೆ 150 ರೂಪಾಯಿ ಡಿಫ್ರೆನ್ಸ್ ಇದೆ ಅಂತ ಅಂದ್ಕೊತೀನಿ. ನಾರ್ಮಲ್ ರಿಫೈನ್ಡ್ ಆಯಿಲ್ಗೂ ಇದು. ಆದರೆ ನಾವೇನು ಪ್ಯೂರ್ ಆಯಿಲ್ ಹೊರಗಡೆಯಿಂದ ಸನ್ಫ್ಲವರ್ ಆಯಿಲ್ಗಳು ತರ್ತೀವಿ, ಅದಕ್ಕೆ 2 ಸ್ಪೂನ್ 3 ಸ್ಪೂನ್ ಹಾಕೋದು. ಈ ಎಣ್ಣೆ 1 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಜೊತೆಗೆ ಹೆಲ್ತ್ ಒಂದು ಮುಖ್ಯವಾಗಿ ಇಟ್ಕೊಂಡ್ರೆ, ಆರೋಗ್ಯದ ವಿಚಾರವನ್ನು ಮುಖ್ಯವಾಗಿ ಇಟ್ಕೊಂಡ್ರೆ ಗಾಣದ ಎಣ್ಣೆ ಇವ್ರ ಹತ್ರನೇ ತಗೊಳ್ಳಿ ಅಂತ ಹೇಳ್ತಾಯಿಲ್ಲ. ನಿಮ್ಮ ಸುತ್ತಮುತ್ತ, ಅದರಲ್ಲೂ ಈಗ ಗಾಣದ ಎಣ್ಣೆ ಅಂದ್ಬಿಟ್ಟು ಸಾಕಷ್ಟು ಮೋಸ ಮಾಡೋದು ಕೂಡ ಇದೆ. ಬಟ್ ನೋಡಿ ಮಾಡಿ ಗಾಣದ ಎಣ್ಣೆನೇ ಬಳಸಿ ಹೆಚ್ಚಾಗಿ. ಸೊ ಆರೋಗ್ಯಕ್ಕೆ ಒಳ್ಳೆಯದು. ನಾರ್ಮಲ್ ಎಣ್ಣೆ 2-3 ಸ್ಪೂನ್ ಹಾಕೋದು, ಇದು 1 ಸ್ಪೂನ್ ಹಾಕಿದ್ರೂ ಕೂಡ ನಡೆಯುತ್ತೆ. ಇನ್ನು ಸೂರ್ಯಕಾಂತಿ ಎಣ್ಣೆ 330 ರೂಪಾಯಿ ಲೀಟರು. ಕೊಬ್ಬರಿ ಎಣ್ಣೆ 560 ರೂಪಾಯಿ ಲೀಟರು. ಇನ್ನು ಆರ್ಗ್ಯಾನಿಕ್ ಬೆಲ್ಲ ಬಂದು ಇದು ಬಂದು ಕೆಜಿಗೆ 85 ರೂಪಾಯಿ ಇದೆ. ಇನ್ನು ಹರಳು ಬೆಲ್ಲ ಇದೇನು ತೋರಿಸ್ದೆ ನಾನು, ಕಾಳಾಗಿದೆಯಲ್ಲ ಹರಳು ಬೆಲ್ಲ, ಇದು ಬಂದು 100 ರೂಪಾಯಿ ಇದೆ kg. ಇನ್ನು ಬೆಲ್ಲದ ಪುಡಿ ಪೌಡರ್ ಬೆಲ್ಲ ಏನಿದೆ ಅದು ಬಂದು 120 ರೂಪಾಯಿ kg ಇದೆ. ಸೊ ಡೆಲಿವರಿ ಚಾರ್ಜ್ ಬಂದು ಪಾಪ ಅವರು ಜೆನ್ಯೂನಾಗಿ ಹೇಳಿದ್ರು, ಎಷ್ಟು ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಮೇಡಮ್ ಅಂದರೆ, ಖಂಡಿತವಾಗ್ಲೂ ಇರುತ್ತೆ ಮೇಡಮ್. ಪ್ರೊಫೆಷನಲ್ ಕೊರಿಯರ್ ಹತ್ರ ಮಾತಾಡಿದ್ವಿ. 20 ರೂಪಾಯಿ ಅಷ್ಟೇ ಎಕ್ಸ್ಟ್ರಾ. ಅಂದರೆ ಎಕ್ಸ್ಟ್ರಾ ನೀವು 20 ರೂಪಾಯಿ ಕೊಡಬೇಕಾಗಿಲ್ಲ, ಅದರಲ್ಲಿ 10 ರೂಪಾಯಿ ನಾವೇ ಕೊಡ್ತೀವಿ ಮೇಡಮ್, ಅರ್ಧ ಚಾರ್ಜು 10 ರೂಪಾಯಿ ಅವ್ರು ಕೊಡಬೇಕಾಗತ್ತೆ ಅಂತ ಹೇಳಿದ್ರು. 1 ಲೀಟರ್ಗೆ 20 ರೂಪಾಯಿ ಥರ ಪ್ರೊಫೆಷನಲ್ ಕೊರಿಯರ್ ಅವ್ರ ಹತ್ರ ಮಾತಾಡಿ ಇವಾಗ ಆಲ್ರೆಡಿ ಡೋರ್ ಡೆಲಿವರಿಗೆ ಮಾತಾಡಿ ಆಲ್ರೆಡಿ ಕಳಿಸ್ಕೊಡ್ತಾ ಇದ್ದಾರಂತೆ. ಸೊ ನೀವೇನಾದರೂ ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ ತರಿಸ್ಕೊಂಡ್ರೆ
ಆಲ್ ಓವರ್ ಇಂಡಿಯಾ ಗೊತ್ತಿಲ್ಲ, ಬಟ್ ಆಲ್ ಓವರ್ ಕರ್ನಾಟಕ ನನಗೆ ಹೇಳ್ದಂಗಿತ್ತು 10 ರೂಪಾಯಿ ನೀವು ಎಕ್ಸ್ಟ್ರಾ ಕೊಡಬೇಕಾಗತ್ತೆ 1 ಲೀಟ್ರಿಗೆ. ಸೊ ಒಂದು ಸತಿ ಸಪೋರ್ಟ್ ಮಾಡಿ. ಏನೋ ಈಗ ರೀಸೆಂಟಾಗಿ ಶುರು ಮಾಡಿರುವಂಥದ್ದು, ಒಂದು 5-6 ತಿಂಗಳಾಗಿರಬೇಕು ಇವರು ಗಾಣದ ಎಣ್ಣೆ ಎಲ್ಲ ಶುರು ಮಾಡಿ. ರೆಸ್ಪಾನ್ಸ್ ಪರವಾಗಿಲ್ಲ ಮೇಡಮ್, ನೀವೊಂದು ವೀಡಿಯೋ ಮಾಡಿಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ ಅಂದರು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಸೊ ನೀವು ಗಾಣದ ಎಣ್ಣೆ ಯೂಸ್ ಮಾಡೋವಂಥವ್ರು ಇದ್ದರೆ, ಅಥವಾ ಯೂಸ್ ಮಾಡ್ತಾ ಇದ್ದೀವಿ ಒಂದು ಸತಿ ಟ್ರೈ ಮಾಡ್ತೀವಿ ಅನ್ನೋರಿದ್ದರೆ, ಅಥವಾ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಇವ್ರ ಹತ್ರ ಒಂದು ಸತಿ ಟ್ರೈ ಮಾಡಿ. ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಿಮಗೆ ಕಡಿಮೆನೇ ತರಿಸ್ಕೊಳ್ಳಿ, ಜಾಸ್ತಿ ಏನು ಬೇಡ, ಕಡಿಮೆನೇ ತರಿಸ್ಕೊಳ್ಳಿ. ತರಿಸ್ಕೊಂಡು ಒಮ್ಮೆ ಯೂಸ್ ಮಾಡಿ. 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ 1 ಲೀಟ್ರ್ ಏನಾದರೂ ತರಿಸ್ಕೊಂಡ್ರೆ. ಒಂದು ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇವ್ರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ನಿಮಗೂ ಕೂಡ ಕಡಿಮೆಗೆ ಸಿಗುತ್ತೆ. ಕಡಿಮೆ ನಾರ್ಮಲಾಗಿ ಗಾಣದ ಎಣ್ಣೆ ಏನಿರುತ್ತೆ ಅದರಲ್ಲಿ ಸ್ವಲ್ಪ ರೀಸನಬಲ್ ಆಗಿದೆ ಅಂತಲೇ ಹೇಳ್ತೀನಿ. ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೋಸ್ಕರ ಒಂದು ಸತಿ ಟ್ರೈ ಮಾಡಿ. ಇವರ ಒಂದು ಫೋನ್ ನಂಬರ್ ಬಂದು 9187556136. ಇನ್ನೊಮ್ಮೆ ಹೇಳ್ತೀನಿ, 9187556136. ಇನ್ನೂ ಒಂದು ನಂಬರ್ ಕೊಟ್ಟಿದ್ದಾರೆ, 8867505325. ಇನ್ನೊಮ್ಮೆ ಹೇಳ್ತೀನಿ, 8867505325. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ. ನೀವು ಆರ್ಡ್ರ್ ಮಾಡಿದ ನೆಕ್ಸ್ಟ್ ಡೇನೇ ಅವರು ಕೊರಿಯರ್ ಮಾಡ್ತಾರೆ. ಸೊ ಒಂದು ಸತಿ ನನಗೋಸ್ಕರ ಇವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ವಿಜಯಲಕ್ಷ್ಮಿ ಅವ್ರಿಗೆ ಒಳ್ಳೆಯದಾಗಲಿ. ಮಗಳ ಹೆಸರು ಭಕ್ತಿನೋ ಏನೋ ಹೇಳಿದ್ರು, ಅದಕ್ಕೋಸ್ಕರ ಸಿರಿಭಕ್ತಿ ಆಯಿಲ್ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದಾರೆ. ಸಿರಿಭಕ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಅಂದ್ಬಿಟ್ಟು, ನೈಸರ್ಗಿಕ ಶುದ್ಧತೆ ಪ್ರತಿ ಹನಿಯಲ್ಲೂ ಅಂತ ಅಂದ್ಬಿಟ್ಟು ಒಂದು ಟ್ಯಾಗ್ಲೈನನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ, ಇವರ ಒಂದು ಗಾಣದ ಎಣ್ಣೆಯ ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ವಿಶನ್ನು ಮಾಡ್ತೀನಿ. ಒಳ್ಳೆಯದಾಗಲಿ ಮೇಡಮ್, ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.